ವೇದಸೆ ರಘುನಾಥ ನಾಥಾಯ ಸೀತಾಯ ಪತಹೇ ನಮಃ. ಭಗವಂತನಾದ ಶ್ರೀರಾಮ ಯಾರಿಗೂ ತಾನೇ ಗೊತ್ತಿಲ್ಲ. ಪ್ರತಿಯೊಬ್ಬರೂ ಶ್ರೀರಾಮನನ್ನು ಜಪಿಸುತ್ತಾರೆ. ಯಾಕೆ ಗೊತ್ತಾ? ಆತ ಮರ್ಯಾದೆ ಪುರುಷೋತ್ತಮ ಎಂದು ಹೆಸರಾದ ಶ್ರೀರಾಮನು ವಿಷ್ಣುವಿನ 7ನೇ ಅವತಾರನಾಗಿ ಜನಿಸಿದ. ಜೊತೆಗೆ ಉತ್ತಮ ನಡತೆಗೆ ಇನ್ನೂ ಯಾವುದಾದರೂ ಹೆಸರು ಇದೆ ಎಂದರೆ ಅದೇ ಶ್ರೀರಾಮ. ಆತ ಜೀವನದಲ್ಲಿ ಆರಂಭ ಮತ್ತು ಅಂತ್ಯದ ಆತ್ಮಕ್ಕೆ ಪರಮಾತ್ಮನಾಗಿರುವ ಶ್ರೀರಾಮನನ್ನು ನೆನೆದು ನೃತ್ಯ ಮಾಡಲು ಬರುತ್ತಿದ್ದಾರೆ 7, 8, 9 ಮತ್ತು 10ನೇ ತರಗತಿಯ ವಿದ್ಯಾರ್ಥಿಗಳು. ಅವರನ್ನು ವೇದಿಕೆಗೆ ಮೇಲೆ ಚಪ್ಪಾಳೆ ಮೂಲಕ ಸ್ವಾಗತಿಸೋಣ. Discontinued guest, it is with great pride that we now present you a performance that blends tradition with invocation. Our talented high school students have worked diligently to prepare this semi-classical dance, a beautiful fusion of classical movements and modern interruption. Through their dedication and artistry, they bring to life an age-old tradition while making it their own. Please join me in welcoming our students to the stage. ಪೂರ್ಣಮದಃ ಪೂರ್ಣಮಿಧಂ. ವೇದಗಳಲ್ಲೆಲ್ಲ ಪ್ರಮುಖವಾದುದು ಶುಕ್ಲ ಯಜುರ್ವೇದ. ಉಪನಿಷತ್ಗಳಲ್ಲಿ ಈಶಾವಾಸ್ಯ ಉಪನಿಷತ್ ಒಂದು ಪ್ರಮುಖ ಪಾತ್ರ ವಹಿಸುತ್ತದೆ. ನಮ್ಮ ಜೀವನದಲ್ಲಿನ ಅಂತ್ಯ ಆರಂಭವೇ ನಮ್ಮ ಆತ್ಮದಲ್ಲಿನ ಪರಮಾತ್ಮ ಪರಮಾತ್ಮ ಪರಮಾತ್ಮ. ಆತ್ಮ ಜ್ಞಾನದ ವಿಜ್ಞಾನ, ಜನನ ಮರಣಗಳೆಂಬ ಬಂಧನದಿಂದ ನಮ್ಮನ್ನು ಮುಕ್ತರನ್ನಾಗಿ ಮಾಡುವ ಆಯುಧ. रघुकुल भूषण राजीवलोचन रघु
रघुकुलभूषण राजीवलोचन आत्मा रामानन्द रमण अच्युत केशव हरिनारायण आत्मा राम आदिनारायण अनंत शयन आदिनारायण अनंत शयन सच्चिदानंद सत्यनारायण सच्चिदानंद सत्यनारायण आत्मा रामानन्द रमण अच्युत केशव हरिनारायण आत्मा रामानन्द ಯಾವಾಗ ನಾವು ಸಕಲ ಜೀವರಾಶಿಗಳಲ್ಲಿ ಆತ್ಮವನ್ನು ನೋಡುವುದಿಲ್ಲವೋ ಆಗ ಅಜ್ಞಾನ, ದುಃಖ ಮತ್ತು ಅಸಹ್ಯತೆ ಉಂಟಾಗುತ್ತವೆ. ಸಕಲ ಜೀವರಾಶಿಗಳು ಒಂದೇ ಎಂಬ ಭಾವನೆಯಿಂದ ಬಾಳುವುದೇ ಆತ್ಮ ಪರಮಾತ್ಮಗಳ ಸಮ್ಮಿಲನ.